ನಡೆದ ಒಂದು ಘಟನೆಯಲ್ಲಿ ಎಲ್ಲರ ಮೇಲೆ ಹೋಲ್ಸೇಲ್ ಆಗಿ ಕೇಸುಗಳು ಹಾಕಿದ್ದಾರೆ. ಮಹಿಳೆಯರನ್ನು ಬಿಟ್ಟಿಲ್ಲ. ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಅದು ತಪ್ಪೇನಾ? ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮಧುರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನಮ್ಮ ಭಕ್ತಿ ಭಾವನೆಯನ್ನ ಯಾವುದೋ ವರ್ಷದಲ್ಲಿ 1-2 ಸಲ ನಾವು ಪ್ರದರ್ಶನೆ ಮಾಡೋಕೆ, ಅದು ಶಾಂತಿಯುತವಾಗಿ, ನಾವು ಯಾರನ್ನು ಏನು ವಿರೋಧ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನ ಏನೋ ನಾವು ಕಾಲ್ ಮಾಡ್ಕೊಂಡು ಮಾಡುವಂತ ಇದು ಒಂದು ಹಬ್ಬ ಅಲ್ಲ. ನಮ್ಮ ಭಕ್ತಿ ನಾವು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಿನ್ನೆ ಮೊನ್ನೆ ಅದೆಲ್ಲ ಭದ್ರಾವತಿಯಲ್ಲಿ ಪಾಕಿಸ್ತಾನದಿಂದ ಮತ್ತೆ ಬಂತು, ವಿಧಾನಸೌಧದಲ್ಲೇ ಬಂತು. ಸರ್ಕಾರದ ನಡವಳಿಕೆ ಯಾವ ರೀತಿ ಇದೆ ಅಂದ್ರೆ, ಬೆಂಗಳೂರಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಎತ್ಕೊಂಡು RCB ಬಂದ್ರೆ ಅವ್ರು ಏನೋ ಎದ್ದು ಬಿದ್ದು ಎಲ್ಲಾನು ರಿಸೀವ್ ಮಾಡ್ಕೊಂಡು ಒಂದು ಫಂಕ್ಷನ್ ಮಾಡಿ ಅದರಿಂದ 12 ಜನ ಅಮಾಯಕರು ಬಲಿಯಾದ್ರು. ಆದ್ರೆ ಸರ್ಕಾರದ ಯಾವುದೇ ತಪ್ಪಿಲ್ವಂತೆ. ಅಂದ್ರೆ ಸರ್ಕಾರದಲ್ಲಿ ಒಬ್ಬರದು ತಪ್ಪಿಲ್ವಂತೆ. ಅದು RCB ಕ್ರಿಕೆಟ್ ಮ್ಯಾಚ್ ಗೆದ್ರಲ್ಲ, ಅವ್ರ ತಪ್ಪಂತೆ. ಅಂದ್ರೆ ಏನೇ ನಡೆದ್ರು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕೈ ತೊಡ್ಕೊಳ್ಳುವಂತ ಒಂದು ಕೆಲಸ ಮಾಡುತ್ತೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕು.